84,040 ಹೋಟಗಳಿದ್ದಾವೆ ಟೋಟಲ್ ಆಗಿ. ಅವುಗಳಲ್ಲೇ ಪುರುಷರು 9,27,857 ಆದ್ರೆ ಅದೇ ಕಾಲಕ್ಕೆ ಸ್ತ್ರೀಯರು 9,54,914 ಜನ ಇದ್ದಾರೆ ಹೆಣ್ಮಕ್ಳು. ಅಂದರೆ ಗಂಡುಮಕ್ಳಿಂದ ಹೆಣ್ಮಕ್ಳು ಹೆಚ್ಚಿದ್ದಾರೆ. ಹೀಗಾಗಿ ಇಲ್ಲೇ ವಿಶೇಷವಾಗಿ 50% ಹೆಣ್ಮಕ್ಳೇನ ಇವತ್ತಿನ ಅದರಲ್ಲೂ ಬಡತನದಲ್ಲಿದ್ದಂಥ ಹೆಣ್ಮಕ್ಳು ಈ ಫ್ರೀ ಬಸ್ನಿಂದಾಗಿ ಸಾಕಷ್ಟು ಪ್ರಭಾವವನ್ನು ಈ ಕಾಂಗ್ರೆಸ್ ಅವ್ರ ಮೇಲೆ ಮಾಡಿದೆ ಅಂತೇಳಿ ಅಲ್ಲಿ ಕೇಳಿ ಬರ್ತಾಯಿದ್ದವು. ಈ ಸಲ ಹೇಗಾದ್ರೂ ನಮ್ಮ ಗೆಲ್ಲಿಸ್ರಿ ಅನ್ನುವಂಥ ಮಾತು ಈ ನಮ್ಮ ಶ್ರೀರಾಮುಲು ಅವರು ಹೇಳ್ತಾ ಇರ್ಬೋದು, ಇಲ್ಲಂತಲ್ಲ. ಅದೇ ಕಾಲಕ್ಕೆ ಮೋದಿಯವ್ರ ಹೆಸರು, ಮೋದಿಯವ್ರು ಮಾಡಿದ ಕೆಲಸ ಸಾಧನೆಗಳನ್ನು ಗೆಲ್ಲಿಸ್ಬೋದು ಅಂತ ಅವ್ರು ಮಾತಾಡ್ತಾರೆ, ಇಲ್ಲಂತಲ್ಲ. ಆದರೆ ಈ ಸಲ ಅಂತ ಹೇಳ್ಕೊಳ್ಳೋಂಥ ವಿಷಯಗಳು ಮೋದಿ ಪರವಾಗಿ ಇಲ್ಲ ವಾತಾವರಣದಲ್ಲೇ. ಯಾಕಂದ್ರೆ ನೀವು ಈಗಾಗಲೇ ಕೇಳಿದಿರಿ ಸಾಕಷ್ಟಲ್ಲ, ಈ ಚರ್ಚೆ ನಡೀತಾ ಇದೆ. ನಿಧಾನಕ್ಕೆ ಸೋಷಿಯಲ್ ಮೀಡಿಯಾದಲ್ಲೇ ಇಲ್ಲಪ್ಪ ಇವರಿಂದ ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡಿಸೋಕ್ಕಾಗಲಿಲ್ಲ, ಜೊತೆಗೆ ಬಡವರಿಗೆ 15 ಲಕ್ಷ ಕೊಡೋದನ್ನೋರು ಅದಾಗಲಿಲ್ಲ, ಯಾವ ಕೆಲಸಗಳು ಆಗಿಲ್ಲ ಇವರಿಂದ. ಮುಂದೆ ಅದೇ ಕಾಲಕ್ಕೆ ನಮಗೆ ಏನು ಮಾಡಬೇಕಾಗಿದ್ದ ಕೆಲಸ ಮಾಡಿಲ್ಲ ಅನ್ನುವಂಥ ಆರೋಪಗಳು ಬರ್ತಾಯಿದ್ದಾವೆ. ಹೀಗಾಗಿ ಒಂದೇನಪ್ಪ ಅಂತಂದ್ರೆ ಈ ಎಲ್ಲ ಗ್ಯಾರಂಟಿಗಳಿಂದಾಗಿ ಜನ ಹೆಚ್ಚು ಕಾಂಗ್ರೆಸ್ಗಳಿದ್ದಾರೆ. ಆದರೂ ಶ್ರೀರಾಮುಲು ಅವರಿಗೆ ಮೋದಿ ಅವ್ರ ಮೇಲೆ ಭರವಸೆ ಇಲ್ಲ, ಈ ಸಲ ನಮ್ದು ಆಗ್ಬೋದು ಅಂತೇಳಿ. ಮತ್ತು ಹೋದ ಸಲ ಸೋತಿದ್ದಾರೆ ಈ ವಿಧಾನಸಭೆಯಲ್ಲಿ ಶ್ರೀರಾಮುಲು. ಆ ಜನ ಇವತ್ತು ಸಿಂಪತಿ ಒಂದು ಕ್ರಿಯೇಟಾಗಿ ನಮ್ಮ ಶ್ರೀರಾಮುಲುವನ್ನು ಆರಿಸಬಹುದು ಅನ್ನುವಂಥ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಆದರೆ ಅದು ಎಷ್ಟು ಮಟ್ಟಿಗೆ ಸಾಧ್ಯದ ಗೊತ್ತಿಲ್ಲ. ಆದರೆ ಕಾಂಗ್ರೆಸ್ಸಿಗೆ ಮಾತ್ರ ಹೌದು ಪೈಲಿ ಭವಿಷ್ಯದ ನಿಶ್ಚಿತವಾಗಿ ಇವರು ಏನೋ ನಮಗೆ ಕೊಡ್ತಾ ಇದ್ದಾರೆ ಅನ್ನುವಂಥ ಒಂದು ಕಾರಣವನ್ನು ನಮ್ಮ ತುಕಾರಾಮರವರು ಹೇಳ್ತಿರ್ಬೋದು. ಆದರೆ ತುಕಾರಾಮರವರ ಮಾತು ಅಷ್ಟು ಏನಪ್ಪ ಅಂದ್ರೆ ಪ್ರಾಮಾಣಿಕ ಅಂತ ಅನ್ನಿಸ್ತಾ ಇಲ್ಲ. ಯಾಕಪ್ಪ ಅಂತಂದ್ರೆ ಒಂದನೇದ್ದು ಇಲ್ಲಿಗ ನಿಮಗೆ ಹೇಳಿದಂಗೆ ತುಕಾರಾಮರ ವಿರುದ್ಧ ನಿಂತಂಥವ್ರು ಶ್ರೀರಾಮುಲು ಅವರು ಪವರ್ಫುಲ್ ಇದ್ದಂಥ ವ್ಯಕ್ತಿ. ಜೊತೆಗೆ ಅವ್ರ ಜೊತೆಗೆ ಇವತ್ತು ನಮ್ಮ ಜನಾರ್ದನ್ ರೆಡ್ಡಿ ಅವ್ರು ಬಂದು ಸೇರಿದ್ದಾರೆ. ಹೀಗಾಗಿ ಅವ್ರ ಶಕ್ತಿ ಹೆಚ್ಚಾಗಿದೆ ಇವತ್ತು ಇವ್ರದ್ದು ಕಾಂಗ್ರೆಸ್ಸಿಗರು, ಇದು ಬಿ ಜೆ ಪಿಗರು. ಆದರೆ ಇವತ್ತು ಕಾಂಗ್ರೆಸ್ ಕ್ಷೇತ್ರ ಹಂಗಲ್ಲ. ಕಾಂಗ್ರೆಸ್ಸಿಗರು ಈಗಾಗಲೇ ಈ ಒಂದು 8 ಕ್ಷೇತ್ರಗಳಲ್ಲೇ 6 ಕ್ಷೇತ್ರಗಳನ್ನು ಇವರು ಕಾಂಗ್ರೆಸ್ಸಿಗರು ಹೊಂದಿದ್ದರಿಂದಾಗಿ ನಮ್ಮ ಈ ತುಕಾರಾಮ್ ಅವ್ರಿಗೆ ಹೆಚ್ಚಿನ ಏನಪ್ಪ ಲಾಭ ಆಗಬಹುದು ಅಂತ ಒಂದು ಲೆಕ್ಕ. ಅದೇನೂ ಇಲ್ಲಿ ಏನಪ್ಪ ಇಲ್ಲೂ ಸಹಿತ ಬಳ್ಳಾರಿಯಲ್ಲೇ ಪ್ರತಿ ಹಳ್ಳಿಯಲ್ಲೂ ಕುಡಿಯೋ ನೀರಿನ ಸಮಸ್ಯೆ ಅದ. ಈ ದೇಶದ ಸಮಸ್ಯೆ ಇದು ನೀರಿಂದ. ಇವತ್ತು ಸಾಕಷ್ಟು ಮೋದಿಯವ್ರು ಹೇಳ್ಕೊಳ್ತಾರೆ, ಮತ್ತಾರು ಹೇಳ್ಕೊಳ್ತಾರೆ, ಇಲ್ಲ ನಾವು ನೀರು ಕೊಟ್ಟಿದ್ವಿ, ಅಷ್ಟು ಕೊಟ್ಟಿವಿ, ಇಷ್ಟು ಕೊಟ್ಟಿದ್ದು ಹೇಳ್ತಾರೆ. ಆದರೆ ಇವತ್ತಿಗೂ ಸಹಿತ ನೀರಿನ ಸಮಸ್ಯೆ. ಇವರು 10 ವರ್ಷ, ಅವ್ರ ಹಿಂದಿನವ್ರು ಒಂದು 60 ವರ್ಷ, 70-75 ವರ್ಷ ನೀರಿನ ಸಮಸ್ಯೆ ನಾವು ಎದುರಿಸೋದು ತಪ್ಪಿಸೇ ಇಲ್ಲ. ಯಾಕಂದ್ರೆ ಇಷ್ಟು ಗೌರ್ಮೆಂಟ್ಗಳು ಬಂದು ಆದರೂ ಇಷ್ಟೊಳಗೆ ನೀರಿನ ಸಮಸ್ಯೆ ಬಗೆಹರಿಸೋಬೇಕಾಗಿತ್ತು. ಇಲ್ಲ ಅನೇಕ ನದಿಗಳು ಕೂಡಿಸಿ ಹಿಂದೊಂದು ಆಗಿತ್ತು. ಅದಕ್ಕೆ ಏನೇನೋ ಕಾರಣ ಹೇಳಿದರು, ಇಲ್ಲ ಜೈವಿಕವಾಗಿ ಹೊಡೆದು ಬೀಳ್ತದೆ ಹಾಗೆ ಹೀಗೆ ಅಂತೇಳಿ ಒಂದು ದೊಡ್ಡ ಪ್ಲ್ಯಾನನ್ನು ಮುರಿದು ಹಾಕಿಬಿಟ್ರು. ಬೇಕಾದಾಗ ಮಾತಾಡ್ತಾರೆ, ಬೇಡದಾಗ ಬಿಟ್ಟುಬಿಡ್ತಾರೆ. ವಾಜಪೇಯಿ ಅವರು ಅದನ್ನು ಮಾಡೋ ಪ್ರಯತ್ನ ಮಾಡಿದರು, ಚಂದ್ರಶೇಖರ್ ಅವ್ರು ಹಿಂದೆ ಮಾಡಬೇಕಂತ ಪ್ರಯತ್ನ ಮಾಡಿದರು. ಇವತ್ತಿಗೂ ಅದು ಆಗಿಲ್ಲ. ಹೀಗಾಗಿ ಇಲ್ಲಿ ಬಳ್ಳಾರಿ ಕ್ಷೇತ್ರದಾಗಂತೆ ಕುಡಿಯೋ ನೀರಿನ ದೊಡ್ಡ ಸಮಸ್ಯೆ. ಅದ್ರ ಜೊತೆಗೆ ಏನಪ್ಪ ಅಂತಂದ್ರೆ ಇಲ್ಲೇ ತುಂಗಭದ್ರಾ ಜಲಾಶಯ ಇಲ್ಲಂತಲ್ಲ, ಆದರೆ ಅದಕ್ಕೆ ಪರ್ಯಾಯವಾಗಿ ಇನ್ನೊಂದು ಜಲಾಶಯವನ್ನು ಮಾಡಿಸ್ಬೇಕು ಅನ್ನುವಂಥದ್ದು ಮಾತುಗೊಬ್ಬರು ಮಾತಾಡೋದಾಗ್ಯದ. ಇಲ್ಲಿವರೆಗೆ ಅದು ಸಾಧ್ಯ ಆಗಿಲ್ಲ. ಅಂದ್ರೆ ನೀರಾವರಿ ಕ್ಷೇತ್ರವನ್ನು ಹೆಚ್ಚು ಮಾಡ್ಕೋಬೇಕು ಅನ್ನುವಂಥದ್ದು ಇನ್ನೂ ಆಗಿಲ್ಲ ಅನ್ನುವಂಥ ಮಾತದ. ಜೊತೆಗೆ ಏನಪ್ಪ ಅಂತಂದ್ರೆ ಬಳ್ಳಾರಿ ಹೊಸಪೇಟೆ ಹೆದ್ದಾರಿ ಕಾಮಗಾರಿ, ಬಳ್ಳಾರಿ ಮತ್ತು ಹೊಸಪೇಟೆ ಮಧ್ಯದಲ್ಲಿ ಒಂದು ಹೆದ್ದಾರಿ ಕಾಮಗಾರಿ ಇನ್ನೂ ಪೂರ್ಣ ಆಗಿಲ್ಲ. ಅದು ಆಗಬೇಕಾಗಿತ್ತು, ಅಭಿವೃದ್ಧಿ ಆಗಬೇಕಾಗಿತ್ತು, ಅದು ಆಗಿಲ್ಲ. ಹೀಗಾಗಿ ಏನಾಯ್ತಪ್ಪ ಅಂತಂದ್ರೆ ಇನ್ನೊಂದು ಏನಪ್ಪ ಅಂದ್ರೆ ಈ ಗಣಿಗಾರಿಕೆಯಿಂದಾಗಿ ಏನಾಗಿದೆಪ್ಪ ಅಂದ್ರೆ ಭಾಳಷ್ಟು ಪ್ರದೇಶಗಳು ಅಲ್ಲೇ ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾವೆ. ಹೀಗಾಗಿ ಆ ಒಂದು ಸಮಸ್ಯೆ ಇಲ್ಲಿವರೆಗೆ ಪರಿಹಾರ ಆಗಿಲ್ಲ. ಹೀಗಾಗಿ ಏನಾಗಿಬಿಡೋದಪ್ಪ ಅಂತಂದ್ರೆ ಮೋದಿಯವ್ರ ಸರ್ಕಾರದ ಮೇಲೆ ಅಲ್ಲಿ ಜನಕ್ಕೂ ಆದರೂ ಅಂತ ಹೇಳ್ಕೊಳ್ಳೋಂಥ ಒಳ್ಳೆಯ ಅಭಿಪ್ರಾಯ ಮೂಡಿಲ್ಲ. ಈಗ ಶ್ರೀರಾಮುಲು ಅವರು ಎಷ್ಟು ಮಟ್ಟಿಗೆ ಗೆಲ್ತಾರೆ ಸೋಲ್ತಾರ ಗೊತ್ತಿಲ್ಲ. ಬಟ್ ನಮ್ಮ ಏನಪ್ಪ ಅಂದ್ರೆ KRP ಪಕ್ಷದ ಈ ನಮ್ಮ ಏನಪ್ಪ ಅಂತಂದ್ರೆ ಜನಾರ್ದನ್ ರೆಡ್ಡಿಯಿಂದಾಗೆ ಇಲ್ಲಿ ಗೆಲ್ಲುವ ಅವಕಾಶ ಹೆಚ್ಚಾಗ್ಬೋದು ಅನ್ನುವಂಥ ಮಾತಿದ್ದರೂ ಸಹಿತ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 8 ಕ್ಷೇತ್ರಗಳ ಒಂದು ಲೆಕ್ಕದಾಗ 2.70 ಲಕ್ಷಕ್ಕೂ ಅಧಿಕ ಮತಗಳು BJPಗಿಂತ ಹೆಚ್ಚಿಗೆ ಬಿದ್ದಿದ್ದಾವೆ. ಇದು ಈ ಸಲ ಅವ್ರಿಗೆ ಇಫೆಕ್ಟ್ ಆಗಬಹುದು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅದೇನೂ ಆಗಲಿ, ಈ ಒಂದು